ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಅವರ ಶಕ್ತಿ ಅಪಾರವಾದದ್ದು. ಶಿರಡಿಯ ಶ್ರೀ ಸಾಯಿನಾಥ್ ಅವರ ಭಕ್ತರು ಜಗತ್ತಿನಾದ್ಯಂತ ಇದ್ದಾರೆ. ಶ್ರೀ ಸಾಯಿನಾಥ್ ಪವಾಡಗಳನ್ನು ಇಂದಿಗೂ ಎಷ್ಟೋ ಜನರು ಅನುಭವಕ್ಕೆ ಬಂದಿದೆ. ವಿಭೂತಿ ಪುರುಷರಾದ ಶ್ರೀ ಸಾಯಿನಾಥರು ತಮ್ಮ ಭಕ್ತರ ಜೀವನದಲ್ಲಿ ಚಕಿತಗೊಳಿಸುವಂತಹ ವಿಸ್ಮಯಗಳನ್ನು ನಡೆಸುತ್ತಿದ್ದಾರೆ. ಶಿರಡಿಯ ಸಾಯಿಬಾಬರನ್ನು ಆಧರಿಸುವವರ ಸಂಖ್ಯೆ ಇಡೀ ಭಾರತದಲ್ಲೇ ಬಹಳಷ್ಟಿದೆ. ಇವರ ಭಕ್ತರು ವಿವಿಧ ಧರ್ಮಗಳಿಗೆ ಸೇರಿದವರಾಗಿದ್ದು ದೇವರ ಸಮಾನರಾಗಿ ಕಾಣುತ್ತಾರೆ. ಸಾಯಿಬಾಬರವರು ಏಕದೇವವನ್ನು ಪ್ರತಿಪಾದಿಸುವ ಸಂತರಾಗಿದ್ದು ಇಂತಹ ಪ್ರವಚನಗಳಲ್ಲಿ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಅಂಶಗಳು ಬೆರೆತಿವೆ. ಇದೇ ಕಾರಣಕ್ಕೆ ಸಾಯಿಬಾಬರು ಮುಸ್ಲಿಂ ಹಾಗೂ ಹಿಂದೂ ಧರ್ಮೀಯರಲ್ಲಿ ಸಮಾನರಾಗಿ ಜನಪ್ರಿಯರಾಗಿದ್ದಾರೆ. ಇವರು ಕೇವಲ ತಮ್ಮ ಪ್ರವಚನಗಳಿಂದ ಮಾತ್ರವಲ್ಲ, ಪವಾಡಗಳಿಂದಲೂ ಜನಪ್ರಿಯತೆ ಪಡೆದಿದ್ದಾರೆ. ಶಿರಡಿ ಸಾಯಿಬಾಬರ ಕುರಿತು ಹಲವಾರು ಕಥೆಗಳ ಪ್ರಚಲಿತದಲ್ಲಿವೆ. ಇವರ ಪವಾಡಗಳಲ್ಲಿ ಪ್ರಮುಖವಾದುವು ಎಂದರೆ ಗಾಳಿಯಲ್ಲಿ ತೇಲುವುದು, ಎದುರಿನವರ ಮನವನ್ನು ಓದುವುದು, ಭೂತೋಚ್ಚಾಟನೆ, ನೀರಿನಿಂದ ದೀಪವನ್ನು ಬೆಳಗಿಸುವುದು, ರಾಮ, ಕೃಷ್ಣ ಅಥವಾ ವಿಠೋಬನ ರೂಪದಲ್ಲಿ ತನ್ನ ಭಕ್ತರಿಗೆ ದರ್ಶನ ನೀಡುವುದು ಇತ್ಯಾದಿಗಳು ಪ್ರಮುಖವಾಗಿವೆ. ಈ ಪವಾಡಗಳು ಸಂಭವಿಸಿದ ಬಗ್ಗೆ ತಲತಲಾಂತರದಿಂದ ಹೇಳಿ ಬಂದ ವಿಷಯಗಳೇ ಹೆಚ್ಚಾಗಿದ್ದರೂ ಸಾಯಿಬಾಬರ ಭಕ್ತರಿಗೆ ಮಾತ್ರ ಇವು ಒಂದು ಶಕ್ತಿಯಾಗಿವೆ. ಬನ್ನಿ ಸಾಯಿಬಾಬಾ ಅವರ ನಡೆಸಿದ ಪವಾಡಗಳಲ್ಲಿ ಪ್ರಮುಖವಾದವನ್ನು ನೋಡೋಣ. ಸಂತರೆಂದು ಗುರುತಿಸಲ್ಪಟ್ಟ ಮುನ್ನ ಸಾಯಿಬಾಬರಿಗೆ ಜನರ ಮನಸ್ಥಿತಿಯನ್ನು ಅರಿಯಲು ಬಹಳಷ್ಟು ಕಷ್ಟಪಡಬೇಕಾಗಿತ್ತು. ಇದಕ್ಕೊಂದು ಉದಾಹರಣೆ ಎಂದರೆ ನೀರಿನಿಂದ ದೀಪ ಬೆಳಗಿಸುವ ಪವಾಡ. ಅಂದು ಫಕೀರರಾಗಿದ್ದ ಸಾಯಿಬಾಬರಿಗೆ ಮಸೀದಿಯಲ್ಲಿ ಹಚ್ಚುವ ದೀಪಕ್ಕೆ ಎಣ್ಣೆ ಕೊಡಲು ಹಣವಿಲ್ಲದೆ ಇದ್ದ ಕಾರಣ ವರ್ತಕರಿಂದ ಎಣ್ಣೆಯನ್ನು ದಾನ ಪಡೆದುಕೊಳ್ಳಬೇಕಾಗಿ ಬರುತ್ತಿತ್ತು. ಆದರೆ ಪ್ರತಿ ಬಾರಿ ಎಣ್ಣೆಯನ್ನು ದಾನ ಮಾಡಿ ಬೇಸತ್ತ ವರ್ತಕರು ಒಂದು ದಿನ ತಮ್ಮಲ್ಲಿ ಎಣ್ಣೆ ಇಲ್ಲ ಎಂದು ಸುಳ್ಳು ಹೇಳಿದರು. ಇವರ ಮಾತಿಗೆ ಯಾವುದೇ ಎದುರುತ್ತರ ನೀಡದ ಸಾಯಿಬಾಬಾ ದೀಪಗಳನ್ನು ನೀರಿನಿಂದ ತುಂಬಿಸಿ ಬೆಳಗಿಸಿದರು. ಈ ದೀಪಗಳು ಸೂರ್ಯಾಸ್ತದ ಸಮಯದಿಂದ ಮಧ್ಯರಾತ್ರಿಯವರೆಗೆ ಎಣ್ಣೆಯಿಂದ ಉರಿದಂತೆಯೇ ಉರಿದವು. ಒಮ್ಮೆ ಶಿರಡಿಯಲ್ಲಿ ಬೆಳೆಯ ಕಟಾವು ಮುಗಿದ ಬಳಿಕ ಒಂದು ಮೈದಾನದಲ್ಲಿ ಇಡೀ ಗ್ರಾಮದವರು ಬೆಳೆಯನ್ನು ಒಂದೆಡೆ ಸಂಗ್ರಹಿಸಲಾಗಿತ್ತು. ಅದು ಬೇಸಿಗೆಯ ದಿನವಾಗಿದ್ದು ಬಿಸಿಲು ಪ್ರಖರವಾಗಿತ್ತು. ಎಲ್ಲರ ಮೈಯಿಂದ ಬೆವರು ಸುರಿಯುತ್ತಿತ್ತು. ಒಂದು ದಿನ ನಡು ಮಧ್ಯಾಹ್ನ ಎಲ್ಲರೂ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಮನೆಗೆ ವಿಶ್ರಾಂತಿ ಪಡೆಯಲು ಹೋಗಿದ್ದರು. ಸಮಯದಲ್ಲಿ ಗ್ರಾಮಸ್ಥರೊಬ್ಬರಿಗೆ ಬೆಳೆಗೆ ಬೆಂಕಿ ಹತ್ತಿದು ಎಂದು ತಿಳಿಸಿದರು. ಕೂಡಲೇ ಬೆಳೆ ಇದ್ದ ಕಡೆ ಓಡಿದ ಆ ಗ್ರಾಮಸ್ಥರು ದೂರದಿಂದ ಕಂಡು ಯಾವುದೇ ಬೆಂಕಿ ಕಾಣಿಸದ ಕಾರಣ ಹಿಂದಿರುಗಿ ಅಲ್ಲಿಂದ ಯಾವುದೇ ಬೆಂಕಿ ಇಲ್ಲವೆಂದು ತಿಳಿಸಿದರು. ಆದರೆ ತಮ್ಮ ಮಾತಿನಿಂದ ಹಿಂದೆ ಬಾರದ ಸಾಯಿಬಾಬಾ ಮತ್ತೊಮ್ಮೆ ಹೋಗಿ ನೋಡಿ, ಬೆಂಕಿ ಇದೆ ಎಂದು ತಿಳಿಸಿದರು. ಯಾವುದಕ್ಕೂ ಹೋಗಿ ನೋಡೋಣ ಎಂದು ಪರಿಶೀಲಿಸಲು ಬಂದ ಗ್ರಾಮಸ್ಥರಿಗೆ ನಿಜವಾಗಿಯೂ ಬೆಳೆಯ ಗುಂಪಿನ ಹತ್ತಿರವೇ ಇದ್ದ ಹುಲ್ಲಿನ ಕಟ್ಟೊಂದಕ್ಕೆ ಬೆಂಕಿ ಹತ್ತಿದ್ದು ಇನ್ನೂ ಕೊಂಚ ಹೊತ್ತು ಕಳೆದಿದ್ದರೆ ಇಡೀ ಬವಣೆಯ ಬೆಂಕಿ ಹತ್ತುವ ಸಂಭವವಿತ್ತು. ಸಾಯಿಬಾಬರ ಭಕ್ತರೊಬ್ಬರು ತಮ್ಮ ದೃಷ್ಟಿಯನ್ನು ಕಳೆದುಕೊಂಡಿದ್ದರು. ಹಲವು ನೇತ್ರ ವೈದ್ಯರಲ್ಲಿ ತೋರಿಸಿದ ಬಳಿಕವೂ ಯಾವುದೇ ಪ್ರಯೋಜನವಾಗಲಿಲ್ಲ. ಅಷ್ಟೇ ಅಲ್ಲ, ವಿದೇಶಕ್ಕೂ ಕರೆದುಕೊಂಡು ಹೋಗಿ ತಜ್ಞರಿಗೆ ತೋರಿಸಲಾಗಿತ್ತು. ಅಲ್ಲೂ ಇವರ ಅಂಧತ್ವಕ್ಕೆ ಪರಿಹಾರವೇ ಇರಲಿಲ್ಲ. ಇವರ ದುಃಖವನ್ನು ನೋಡಲಾರದೆ ಆಕೆಯ ಪತಿ ಆಕೆ ಆರಾಧಿಸುತ್ತಿದ್ದ ಸಾಯಿಬಾಬರ ಸಮಾಧಿಯನ್ನು ಸಂದರ್ಶಿಸುವ ಮೂಲಕ ಕೊಂಚ ಮನಸ್ಸಿಗೆ ಶಾಂತಿ ಸಿಗಬಹುದು ಎಂದು ಶಿರಡಿಗೆ ಕರೆದುಕೊಂಡು ಬಂದರು. ಸಾಯಿಬಾಬರ ಸಮಾಧಿಯ ಬಳಿ ಆಕೆಗೆ ದೃಷ್ಟಿ ಬಂದರೆ ತಾವು ಬಾಬರಿಗೆ ಕಸೂತಿ ಇರುವ ಶಾಲೊಂದನ್ನು ದೇಣಿಗೆ ನೀಡುವುದಾಗಿ ಹರಕೆ ಹೊತ್ತರು. ಅಂದಿನಿಂದ ನಿಧಾನವಾಗಿ ಅವರ ದೃಷ್ಟಿ ಮರುಕಳಿಸತೊಡಗಿತು. ಒಂದೇ ವರ್ಷದಲ್ಲಿ ಅವರು ಪೂರ್ಣ ದೃಷ್ಟಿಯನ್ನು ಪಡೆದರು. ಬಳಿಕ ಅವರು ತಮ್ಮ ಮಾತಿನಂತೆ ದೇಣಿಗೆಯನ್ನು ಒಪ್ಪಿಸಿ ಹರಕೆಯನ್ನು ಪೂರೈಸಿದರು. ಬಾಬಾರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರಾಗಿದ್ದು ಅವರು ಯಾರನ್ನು ಜಾತಿ ಮತ್ತು ಆರ್ಥಿಕ ಸ್ಥಿತಿಗಳಲ್ಲಿ ಅನುಗುಣವಾಗಿ ಪರಿಗಣಿಸುತ್ತಲೇ ಇರಲಿಲ್ಲ. ಬರೆಯ ಮನುಷ್ಯರ ಮಾತ್ರವಲ್ಲ, ಪ್ರಾಣಿಗಳನ್ನು ಅವರು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಎಷ್ಟೋ ಸಲ ತಮ್ಮ ಭಕ್ತರ ಮನೆಗಳಲ್ಲಿ ಅವರು ಪ್ರಾಣಿಗಳ ರೂಪದಲ್ಲಿ ಬಂದು ಅವರ ಮನೆಯ ಪ್ರಸಾದ ಸ್ವೀಕರಿಸುತ್ತಿದ್ದರು. ಒಮ್ಮೆ ಅವರ ಭಕ್ತರಾದ ದಾಮಿಯಾ ಎಂಬುವವರು ಬಾಬಾರನ್ನು ತಮ್ಮ ವಠಾರಕ್ಕೆ ಊಟಕ್ಕೆ ಆಹ್ವಾನಿಸಿದರು. ಆದರೆ ಬಾಬಾ ತಮ್ಮ ಬದಲಿಗೆ ತಮ್ಮ ಇನ್ನೊಬ್ಬ ಭಕ್ತ ಬಾಬಾ ಪಟೇಲ್ ಎನ್ನುವವರು ಬರುತ್ತಿದ್ದಾರೆ ಎಂದು ತಿಳಿಸಿದರು. ಬಾಲಾ ಪಟೇಲ್ ದಲಿತರಾಗಿದ್ದ ಕಾರಣ ದಾಮಿಯಾ ಅಥವಾ ಅವರ ಪಂಗಡದ ಯಾರೂ ಬಾಲಾ ಪಟೇಲರನ್ನು ಅವಮಾನ ಮಾಡುವುದಾಗಲಿ ಮೊದಲಿಸುವುದಾಗಲಿ ಮಾಡಬಾರದು, ತಮ್ಮಿಂದ ದೂರವಾಗಿ ಕುಳಿತುಕೊಳ್ಳಬಾರದು ಎಂದು ಸ್ಪಷ್ಟವಾಗಿ ತಿಳಿಸಿದರು.
ಅಂತೆಯೇ ಬಾಬಾ ಹಾಗೂ ಉಳಿದವರಿಗಾಗಿ ಅನ್ನದ ತಟ್ಟೆಗಳನ್ನು ಸಿದ್ಧಪಡಿಸಿದ ದಾಮ್ಯ ಸಾಯಿ ಬನ್ನಿ ಎಂದು ಕರೆದ ತಕ್ಷಣ ಎಲ್ಲಿಂದಲೋ ಒಂದು ಕಪ್ಪು ನಾಯಿ ಓಡೋಡಿ ಬಂದು ಬಾಬರಿಗಾಗಿ ಇಟ್ಟಿದ್ದ ತಟ್ಟೆಯಿಂದ ತಿಂದು ಬಂದಷ್ಟು ವೇಗವಾಗಿ ಹಿಂದಿರುಗಿತು. ಬಳಿಕ ದಾಮಿಯಾ ಹಾಗೂ ಬಾಲಾ ಪಟೇಲ್ ಜೊತೆಯಾಗಿ ಕುಳಿತು ಊಟ ಮಾಡುತ್ತಿದ್ದರು. ಬಾಬರಿಗೆ ಕಟ್ಟಾಚಾರ ಮತ್ತು ಧರ್ಮದ ಅಂಧಾನುಕರಣ ಬೇಕಾಗಿರಲಿಲ್ಲ. ಅವರ ಅನುಗ್ರಹ ಪಡೆಯಲು ಭಕ್ತಿ ಮತ್ತು ನಂಬಿಕೆಯೇ ಸಾಕು ಎಂದು ಅವರ ಭಕ್ತರು ಇಂದಿಗೂ ನಂಬುತ್ತಾರೆ. ಪುರಾಣಗಳ ಉಲ್ಲೇಖವಾಗಿರುವ ಮೂಲಕ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿಬಾಬಾ ಅವರು ತಮ್ಮ ಭಕ್ತರು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ತಮ್ಮ ಸಮಾಧಿಯ ಬಳಿ ಕರೆಸಿಕೊಂಡು ಅವರ ಪಾಪ ಕರ್ಮಗಳನ್ನು ದೂರ ಮಾಡುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಿದ್ದಾರೆ. ಯಾವ ಭಕ್ತರು ಕಷ್ಟದಲ್ಲಿ ಇರುತ್ತಾರೋ ಅಂಥವರು ಒಂದು ಬಾರಿ ಶಿರಡಿಯ ಮೆಟ್ಟಿಲನ್ನು ಸ್ಪರ್ಶಿಸಿದರೆ ಸಾಕು, ಅವರ ಸಕಲ ಪಾಪ ಕರ್ಮ ಮತ್ತು ದಾರಿದ್ರ್ಯ ಹಂತ ಹಂತವಾಗಿ ದೂರವಾಗುತ್ತದೆ ಎಂದು ಸಾಯಿಬಾಬಾ ಅವರು ಹೇಳಿದ್ದಾರೆ. ತಮ್ಮ ಸಮಾಧಿಯ ಮೂಲಕ ಶ್ರೀ ಶಿರಡಿ ಸಾಯಿನಾಥರು ಸಕಲ ಭಕ್ತವೃಂದಕ್ಕೆ ಆಶೀರ್ವಾದಿಸುತ್ತಿದ್ದಾರೆ. ಶ್ರೀ ಕರುಣಾ ಸಿಂಧು ಭಕ್ತರ ಪಾಲಿಗೆ ಭರವಸೆಯ ಆಗರವಾಗಿರುವ ಶ್ರೀ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥರು ಇರುವ ಸ್ಥಳ ಯಾವುದು ಎಂದರೆ ಅದುವೇ ಶಿರಡಿ. ಈ ಶಿರಡಿ ಗ್ರಾಮವು ಬೆಂಗಳೂರಿನಿಂದ 1131 ಕಿಲೋಮೀಟರ್ ದೂರದಲ್ಲಿದೆ. ಶಿರಡಿ ಭಕ್ತರಿಗೆ ಸಕಲ ಪಾಪ ಕರ್ಮಗಳನ್ನು ನಿವಾರಿಸುವ ಕ್ಷೇತ್ರ. ಗೊತ್ತಾಯ್ತಲ್ಲ ವೀಕ್ಷಕರೇ, ಶಿರಡಿ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ ನಿಮ್ಮ ಅಮೂಲ್ಯವಾದ ಜೀವನವನ್ನು ಪಾವನ ಮಾಡುವುದರ ಮೂಲಕ ಜೊತೆಗೆ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥರ ಕೃಪೆಗೆ ಪಾತ್ರರಾಗಿ.